ಇನ್ನು ತಮಿಳುನಾಡಿನಲ್ಲಿ ಈಗ ಸಿ ಎಮ್ ಆಗಿ ಕೊನೆಯೂ ಕೂಡ ವಿಜಯ್ ಅವರು ಯಶಸ್ವಿ ಆದರು. ಇದೇ ಸಂದರ್ಭದಲ್ಲಿ ಈಗ ಅವರ ಪತ್ನಿ ಮತ್ತು ಗರ್ಲ್ ಫ್ರೆಂಡ್ ಆದಂಥ ತ್ರಿಷಾ ಅವರ ಬಗ್ಗೆ ಈಗ ಸಾಕಷ್ಟು ಸುದ್ದಿ ಬರ್ತಿರೋಂಥದ್ದು ಮತ್ತು ಟ್ರೋಲ್ ಪೇಜ್ಗಳಲ್ಲಿ ಟ್ರೋಲ್ ಆಗ್ತಿರೋಂಥದ್ದು. ಹಾಗೆ ಏನು ಸುದ್ದಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೊಂದು ಕಡೆ ತ್ರಿಷಾ ಮತ್ತು ವಿಜಯ್ ಅವ್ರ ಬಗ್ಗೆ ಬರ್ತಿರೋಂಥ ಒಂದು ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ರಾಜಕೀಯಕ್ಕೆ ಈಗ 108 ಸೀಟ್ ಟಿ ವಿಗೆ ಗೆಲ್ಲುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಲು ಕೂಡ ಸಾಧ್ಯವಾಗಿರಲಿಲ್ಲ. ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಬಂದಿದ್ದೆ 5ರಿಂದ 10 ಸೀಟು ಬಂದರೆ ಹೆಚ್ಚು ಅಂತ. ವಿಜಯವ್ರಿಗೆ ಮಾತ್ರ ನಂಬಿಕೆ ಇತ್ತು, ನಾನು ಒಂದು 50 ಸೀಟ್ ಮೇಲೆ ಗೆಲ್ತೀನಿ ಅಂತ. ಅವರು ಕೂಡ ಸಹ ಯೋಚನೆ ಮಾಡಿರಲಿಲ್ಲ, ನಾನು ಸರ್ಕಾರ ರಚನೆ ನಾನೇ ಆಗ್ತೀನಿ, ನಾನೇ ಸಿ ಎಮ್ ಆಗ್ತೀನಿ ಅನ್ನೋದು ಕೂಡ ಅವರು ಊಹೆ ಸಹ ಮಾಡಿರಲಿಲ್ಲ. ಇನ್ನು ಇಂಥ ಸಂದರ್ಭದಲ್ಲಿ ತ್ರಿಷಾ ಅವರು ಇವರ ಪರ ಸಾಕಷ್ಟು ಪ್ರಚಾರ ಕೂಡ ಮಾಡಿದ್ದು ನಿಮಗೆ ಗೊತ್ತಿದೆ. ಇನ್ನು ತ್ರಿಷಾರ ವಿಚಾರವಾಗಿ ಪತ್ನಿ ಸಂಗೀತ ಅವರು ಕೂಡ ಈಗ ಬಿಟ್ಟಿರುವಂಥದ್ದು ನಿಮಗೆ ಗೊತ್ತೇ ಇರುವಂಥದ್ದು. ಇನ್ನು ಸಂಗೀತ ಅವರು ಆರೋಪ ಮಾಡಿದ ತ್ರಿಷಾ ಮೇಲೆ ಈಕೆಯ ಜೊತೆ ಅಕ್ರಮ ಸಂಬಂಧ ಇರೋದ್ರಿಂದ ನನ್ನ ಗಂಡ ನನಗೆ ಬಿಟ್ಟಿರುವಂಥದ್ದು, ಹಾಗೆ ನನಗೆ ಬಿಟ್ಟು ಹೋಗಿರುವಂಥದ್ದು, ನನ್ನ ಜೀವನ ಹಾಳಾಗೋದಕ್ಕೆ ಈಕೆನೇ ಕಾರಣ ಅಂತೇಳಿ ಸಾಕಷ್ಟು ಆರೋಪಗಳನ್ನು ಕೂಡ ಅವರು ಮಾಡಿದ್ರು. ಇನ್ನು ಅವ್ರ ಮಕ್ಕಳು ಸಹ ಫಾರಿನಲ್ಲಿ ಓದ್ತಾ ಇರುವಂಥದ್ದು, ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಈಗ ಮತ್ತೊಂದು ನೆನೆ ರಾಜಕೀಯದಲ್ಲಿ ಸಿ ಎಮ್ ಆಗುವಂಥ ಸಂದರ್ಭದಲ್ಲಿ ತ್ರಿಷಾ ಅವರು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಬಂದು ಮಿಂಚಿಂಗಲ್ಲಿ ಬಂದಿದ್ದು, ಮತ್ತು ಎಲ್ಲ ಅಭಿಮಾನಿಗಳೆಲ್ಲ ಕೂಗ್ತಾ ಇದ್ರು ಅಂತ ಕೂಡ ಹೇಳ್ಬೋದು. ಇನ್ನು ಇಲ್ಲಿ ಬಂದಿದ್ದನ್ನು ನೋಡಿದಂತೆ ಎಷ್ಟೊಂದು ಶಾಕ್ನಲ್ಲಿ ಕೂಡ ಇದ್ದರು. ಇನ್ನು ಸಂಗೀತ ಅವರ ಮಾತಿ ನಿಜ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು. ತ್ರಿಷಾ ಮತ್ತು ವಿಜಯ್ ನಡುವೆ ಏನೋ ಒಂದು ಇದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿತ್ತು. ಸ್ನೇಹ ಅಲ್ಲದೆ ಬೇರೆ ಇನ್ನೂ ಏನೋ ಇದೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದ್ದಿದ್ದು. ಇನ್ನು ತ್ರಿಷಾ ಅವರು ತುಂಬಾ ಮಿಂಚಿದ್ರು. ವಿಜಯ್ ಅವ್ರ ತಂಗಿಗೆಲ್ಲ ಅಪ್ಕೊಂಡ್ರು, ಅವ್ರ ತಂದೆ ತಾಯಿ ಕೂಡ ಅಪ್ಕೊಂಡ್ರು, ಆಶೀರ್ವಾದ ಪಡೆದುಕೊಂಡ್ರು. ಅವ್ರ ಆಶೀರ್ವಾದ ಯಾವುದಕ್ಕೆ ಪಡ್ಕೊಂಡ್ರು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆಂದರೆ ವಿಜಯ್ ಅವರು ಸಿ ಎಮ್ ಆಗಿ ಪದವಿ ಮತ್ತು ಪ್ರಮಾಣ ವಚನ ತೆಗೆದುಕೊಳ್ತಾರಂಥದ್ದು ಇವ್ರು ಯಾತಕ್ಕೆ ತೆಗೆದುಕೊಂಡ್ರು ಅನ್ನೋದೇ ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ತ್ರಿಷಾ ಅವ್ರದ್ದು ಫುಲ್ ಖುಷಿಯಲ್ಲಿ ಫುಲ್ ಮಿಂಚಿಂಗಲ್ಲಿ ಇದ್ದಿದ್ದು ನೋಡ್ಬೋದು. ಇನ್ನೊಂದಕ್ಕೆ ದುರಂತ ಏನಪ್ಪ ಅಂತಂದರೆ, ಅವರ ಪತ್ನಿ ಮಕ್ಕಳು ಇಬ್ಬರು ಸಹ ಬರಲಿಲ್ಲ. ಇದಕ್ಕೂ ಮೆಗಾ ಟ್ವಿಸ್ಟ್ ಏನಪ್ಪ ಅಂತಂದರೆ, 3 ಜನನೂ ನಿನ್ನೆಯಿಂದನೇ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯ್ ಅವರಿಗೆ ಅನ್ಫಾಲೋ ಮಾಡಿರುವಂಥದ್ದು ನೀವು ಗಮನ ಹರಿಸ್ಬೇಕಾದ ವಿಚಾರ. ಇದನ್ನೇ ಅವರ ಪತ್ನಿ ಸಂಗೀತ ಅವರು ಈ ಹಿಂದೆಯೇ ಅವ್ರ ಇನ್ಸ್ಟಾಗ್ರಾಮಿಂದ ಅನ್ಫಾಲೋ ಆಗಿರೋದು ವಿಚಾರ ಹಳೆಯದೆ. ಆದರೆ ನಿನ್ನೆಯಿಂದ ಹೊಸ ವಿಷಯ ಏನಪ್ಪ ಅಂತಂದರೆ, ಅಪ್ಪ ಸಿ ಎಮ್ ಆದ ನಂತರ ಅವರ ಮಕ್ಕಳು ಇಬ್ಬರೂ ಸಹ, ಅವರ ಮಗ ಮತ್ತು ಮಗಳು ಇಬ್ಬರೂ ಸಹ ಇಲ್ಲಿ ಅನ್ಫಾಲೋ ಮಾಡಿರುವಂಥದ್ದು ವಿಜಯ್ ಅವ್ರನ್ನ. ಹೌದು, ಇದು ಒಂದು ಮೆಗಾ ಟ್ವಿಸ್ಟ್ ಆಗಿರುವಂಥದ್ದು. ಯಾಕಾಗಿ ಅನ್ಫಾಲೋ ಮಾಡಿದ್ರು ಅಂದರೆ ಇಲ್ಲಿ ಏನೋ ಒಂದು ಸರಿ ಇಲ್ಲ ಅಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋವಂಥದ್ದು. ಯಾಕೆಂದರೆ ತ್ರಿಷಾ ಅವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅವ್ರ ಮಕ್ಕಳಿಗೆ ಇಷ್ಟ ಆಗಿಲ್ಲ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಇನ್ನೂರು ಸಿನಿಮಾ ಜರ್ನಿ ಬಗ್ಗೆ ನೋಡ್ತಾ ಬಂದರೆ, ಅವರ ಜೀವನದ ಜೊತೆ ವೈಯಕ್ತಿಕ ಜೀವನ, ರಾಜಕೀಯ ಪ್ರವೇಶವು ಇತ್ತೀಚೆಗೆ ಭಾಳ ಚರ್ಚೆಯಲ್ಲಿರುವಂಥ ಸುದ್ದಿ. ಇನ್ನು ತಮಿಳು ಚಿತ್ರರಂಗದಲ್ಲಿ ದಳಪತಿ ಎಂದು ಹೆಸರು ಪ್ರಸಿದ್ಧಿಯಾಗಿರುವ ವಿಜಯ್ ಅವರು ಅನೇಕ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇನ್ನು ಅವರ ಸರಳ ವ್ಯಕ್ತಿತ್ವ ಮತ್ತು ಸಮಾಜಮುಖಿ ಕೆಲಸಗಳು ಮತ್ತು ಸಿನಿಮಾಗಳಲ್ಲೂ ಕೊಡ್ತಿದ್ದಂಥ ಸಂದೇಶಗಳೇ ಇವತ್ತು ಸಿ ಎಮ್ ಆಗಲು ತುಂಬಾ ಪೂರಕವಾದಂಥ ಸಂದರ್ಭ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರಲಿ, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಕ್ಕೆ ಅವೆಲ್ಲ ಸಿನಿಮಾದಲ್ಲಿ ಮಾತ್ರ ಸಿ ಎಮ್ ಆಗಲು ಸಾಧ್ಯ, ರಿಯಲ್ ಲೈಫಲ್ಲ, ಈ ಮೊದಲು ಎಮ್ ಎಲ್ ಆಗೋದಕ್ಕೆ ಹೇಳ್ರಿ ಅಂತಲೂ ಕೂಡ ಹೇಳಿದರು. ಇವತ್ತು ಎಮ್ ಎಲ್ ಎಲ್ಲ ನಾನು ಸಿ ಎಮ್ ಆಗಿ ತೋರಿಸಿದ್ದೀನಿ ಅಂತೇಳಿ ಇನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿ ಉಳ್ಕೊಂಡ್ರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇನ್ನು ವಿಜಯ್ ಅವರ ಪತ್ನಿ ಸಂಗೀತ, ಅವರ ಪತ್ನಿಯ ಹೆಸರು ಕೂಡ ಸ್ವರ್ಣಲಿಂಗಮ್ ಅಂತ ಇದ್ದು, ಇನ್ನು ಇಬ್ಬರು ಹಲವು ವರ್ಷಗಳ ಹಿಂದೆ ಸಹ ಮದುವೆನೂ ಕೂಡ ಆಗಿದೆ. ಫ್ಯಾನ್ ಆಗಿ ಬಂದಂಥ ಇವರಿಬ್ಬರ ಮದುವೆ ಪ್ರೀತಿ ಬೆಳೆದ ನಂತರ ಮದುವೆನೂ ಸಹ ಆದರು. ಇನ್ನು ಇವರು ಇಬ್ಬರು ಮಕ್ಕಳಿದ್ದಾರೆ. ವಿಜಯ್ ಅವರ ಕುಟುಂಬ ಜೀವನವನ್ನು ಸಾಮಾನ್ಯವಾಗಿ ಖಾಸಗಿಯಲ್ಲಿ ಇಡಲಾಗ್ತದೆ. ಆದರೂ ಅಭಿಮಾನಿಗಳು ಇವರ ಕುಟುಂಬದ ಹೆಚ್ಚಿನ ಬಗ್ಗೆ ಆಸಕ್ತಿಯನ್ನು ಕೂಡ ತೋರಿಸುವಂಥದ್ದು. ಅದು ಕೂಡ ಯಾಕೆ ಅಂದರೆ ಅದು ತ್ರಿಷಾ ಅವರ ವಿಚಾರವಾಗಿ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ವಿಜಯ್ ಮತ್ತು ತ್ರಿಷಾ ಮತ್ತು ಹಲವು ಗಾಸಿಪ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು. ಇನ್ನು ಇಬ್ಬರು ಹಲವು ಯಶಸ್ವಿ ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿರುವ ಕಾರಣ ಇವರ ಸ್ನೇಹದ ಬಗ್ಗೆ ಹಲವಾರು ಊಹಾಪೋಹಗಳು ಕೇಳಿಬಂದು ಅಂತಲೇ ಹೇಳ್ಬೋದು. ಆದರೆ ಈ ವಿಷಯಗಳ ಬಗ್ಗೆ ವಿಜಯ ಮತ್ತು ತ್ರಿಷಾ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಹೆಚ್ಚಿನ ಮಾಹಿತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗುತ್ತೆ. ಆದರೆ ತ್ರಿಷಾ ಅವರು ನಿನ್ನೆ ವಿಜಯ್ ಅವರು ಪ್ರಮಾಣವಚನ ಸ್ವೀಕರಿಸೋ ಸಂದರ್ಭದಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡ್ಬಂದು ಎಲ್ಲರ ಆಶೀರ್ವಾದ ಪಡೆದುಕೊಂಡು ಎಲ್ಲರ ಮುಂದೆ ಹಿಂಗೆ ಮಿಂಚಿಕೊಂಡು ಬಂದಿದ್ದು ನಿಜಕ್ಕೂ ಇಲ್ಲಿ ಅಂತೆಗಳಿಗೆಲ್ಲದಕ್ಕೂ ಕೂಡ ನಿನ್ನೆ ಸ್ಪಷ್ಟೀಕರಣ ಸಿಗುವಂತೆ ಇತ್ತು. ತ್ರಿಷಾ ಅವರು ದಕ್ಷಿಣ ಭಾರತದ ಪ್ರಮುಖ ನಟಿಯಲ್ಲಿ ಒಬ್ಬರಾಗಿದ್ದು, ಅವರ ಅಭಿನಯ ಮತ್ತು ಸೌಂದರ್ಯ ಮತ್ತು ಸರಳ ವ್ಯಕ್ತಿತ್ವದಿಂದ ಲಕ್ಷಾಂತರ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಜಯ್ ಜೊತೆಗಿನ ಅವರ ಸಿನಿಮಾಗಳು ದೊಡ್ಡ ಮಟ್ಟಿಗೆ ಯಶಸ್ಸು ಕೂಡ ಕಂಡಿದೆ. ಈ ಕಾರಣದಿಂದ ಇವರಿಬ್ಬರ ಜೋಡಿ ಸಿನಿ ಪ್ರೇಮಿಗಳ ನೆಚ್ಚಿನ ಜೋಡಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ವಿಜಯ್ ಈಗ ಹೊಸ ಹೆಜ್ಜೆ ಇಟ್ಟಿದ್ದಾರೆ, ಸಿ ಎಂ ಆಗಿದ್ದಾರೆ. ಇನ್ನು ಅವರು ರಾಜಕೀಯ ಪಕ್ಷವನ್ನು ಕೂಡ ಘೋಷಿಸಿ ಜನಸೇವೆ ಮಾಡುವ ಉದ್ದೇಶವನ್ನು ಕೂಡ ವ್ಯಕ್ತಪಡಿಸಿದರು. ಯುವಕರಿಗೆ ಉದ್ಯೋಗ, ಶಿಕ್ಷಣ ಮತ್ತು ಸಮಾಜ ಅಭಿವೃದ್ಧಿ ಕುರಿತಾಗಿ ಹಲವು ಯೋಜನೆಗಳು, ವಿಚಾರಗಳನ್ನು ಮುಂದಿಟ್ಟಿದ್ದರು ಅಭಿಮಾನಿಗಳ ಮುಂದೆ. ಸದ್ಯ ಇದೆಲ್ಲದೂ ಕೂಡ ರಾಜಕೀಯವಾಗಿ ಕ್ಲಿಕ್ ಆಯಿತು. ಕೊನೆಗೂ ನಿನ್ನೆ ಸಿ ಎಂ ಆದರೂ 108 ಸೀಟಿಗೆ ಗೆದ್ದಿದ್ದರು.
ಇನ್ನು 10 ಸೀಟುಗಳು ಕಾಲ ಬೇರೆಯವರು ಕೂಡ ಅವರಿಗೆ ಬಂದು ಸಪೋರ್ಟನ್ನು ಕೂಡ ಕೊಟ್ಟರು. ಇನ್ನು ರಾಹುಲ್ ಗಾಂಧಿಯವರು ವಿಜಯ್ ಜೊತೆ ಗಟ್ಟಿಯಾಗಿ ನಿಂತಿದ್ದರಿಂದ ಇವತ್ತು ವಿಜಯ್ ಸಿ ಎಂ ಆಗಲು ಕಾರಣವಾಯಿತು ಎಂಬುದು ಕೂಡ ಈಗ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕಾಂಗ್ರೆಸ್ ಮತ್ತು TVK ಎರಡೂ ಕೂಡ ಈಗ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡಿರುವಂಥದ್ದು. ಇನ್ನು ಸಿನಿಮಾ, ಕುಟುಂಬ ಮತ್ತು ರಾಜಕೀಯ ಈ 3 ಕ್ಷೇತ್ರಗಳಲ್ಲಿ ವಿಜಯ್ ಹೆಸರು ನಿರಂತರವಾಗಿ ಸುದ್ದಿಯಲ್ಲಿರ್ತದೆ. ಇನ್ನು ತ್ರಿಷಾ ಜೊತೆಗೆ ಸ್ನೇಹ, ಗಾಸಿಪ್ಗಳು ಮತ್ತು ರಾಜಕೀಯ ಪ್ರವೇಶ ಎಲ್ಲದೂ ಕೂಡ ಅತಿ ಹೆಚ್ಚಾಗಿ ಚರ್ಚೆಯಾಗುವಂಥ ವಿಚಾರ. ಇನ್ನು ಸಂಗೀತ ಅವರು ಕೂಡ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಸ್ಥಾನ ನಿರ್ಮಿಸಿಕೊಂಡ ನಟಿ. ಅವರು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿ ಪ್ರೇಕ್ಷಕರ ವ್ಯಕ್ತಿತ್ವವನ್ನು ಕೂಡ ಮಾಡಿದ್ರು. ಇನ್ನು ಇವರು ಫ್ಯಾನ್ ಆಗಿ ವಿಜಯ್ಗೆ ಪರಿಚಯ ಆದ 1997ರಲ್ಲಿ ಇವರಿಬ್ಬರು ಪ್ರೀತಿಸಿ ಮದುವೆಯನ್ನು ಸಹ ಆಗ್ತಾರೆ. ಆದರೆ ತ್ರಿಷಾ ಬಂದ ನಂತರ ಇವರ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಏರಿಳಿತಗಳು ಆಗುತ್ತೆ. ಗಿಲ್ಲಿ ಸಿನಿಮಾದ ಮೂಲಕ ಇವರಿಬ್ಬರು ಕೂಡ ಪ್ರವೇಶ ಪಡೆದಂಥವ್ರು. ಇನ್ನು ಗಿಲ್ಲಿ ಸಿನಿಮಾದ ಮೂಲಕ ಇವರಿಬ್ಬರ ಜೊತೆ ಆದರೂ ಆಗಲಿಂದಲೇ ಇವರ ಮಧ್ಯೆ ಸಾಕಷ್ಟು ವಿಚಾರಗಳು ಬರ್ತಿತ್ತು ಅಂತ ಹೇಳ್ಬೋದು. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ವಿಜಯ್, ತ್ರಿಷಾ ಮತ್ತು ಸಂಗೀತ ಈ 3 ಕಲಾವಿದರ ಪ್ರತಿಭೆಯಿಂದ ದಕ್ಷಿಣ ಭಾರತ ಸಿನಿಮಾರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ತ್ರಿಷಾ ಅವರ ವಿಚಾರದಿಂದ ವಿಜಯ್ ಅವರ ಮತ್ತು ಅವರ ಪತ್ನಿಯ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಬಿರುಗಾಳಿ ಎದ್ದಿತ್ತು. ಆದರೆ ತ್ರಿಷಾ ಅವರು ಏನೇ ಮಾತುಗಳು ಟ್ರೋಲ್ ಪೇಜ್ಗಳಲ್ಲಿ ಕೂಡ ಬಂದರೂ ಕೂಡ ಇದಕ್ಕೂ ನನಗೂ ಸಂಬಂಧ ಇಲ್ಲ ಎಂಬಂತೆ ಇರ್ತಿದ್ರು. ಆದರೆ ನಿನ್ನೆ ಆದಂಥ ಬೆಳವಣಿಗೆ ದೊಡ್ಡ ಮಟ್ಟಿಗೆ ಶಾಕ್ ಕೊಟ್ಟಿರುವಂಥದ್ದು. ಹೌದು, ನಿನ್ನೆ ಆಗಿರೋಂಥ ಬೆಳವಣಿಗೆ ಇದು ದೊಡ್ಡ ಮಟ್ಟಿಗೆ ಶಾಕ್ ಕೊಟ್ಟಿರುವಂಥ ವಿಚಾರ. ಯಾಕೆಂತಂದರೆ ತ್ರಿಷಾ ಅವರು ಅಷ್ಟು ಸಂತೋಷವಾಗಿದ್ದಿದ್ದು ಮತ್ತು ಇದನ್ನು ನೋಡಿದಂಥ ಅವರ ಮಕ್ಕಳು ಫಾರಿನಿಂದನೇ ಇನ್ಸ್ಟಾಗ್ರಾಮನ್ನು ನೇರವಾಗಿ ವಿಜಯ್ ಅವರ ತಂದೆಯ ಇನ್ಸ್ಟಾಗ್ರಾಮನ್ನು ಅನ್ಫಾಲೋ ಮಾಡಿರುವಂಥದ್ದು. CM ಆಗಿ ಪ್ರಮಾಣವಚನ ಸ್ವೀಕರಿಸಿದ ಬೆನ್ನಲ್ಲೇ ಅನ್ಫಾಲೋ ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಬರ್ತಿರೋ ಮಾಹಿತಿಗಳ ಪ್ರಕಾರ ತ್ರಿಷಾ ಅವ್ರನ್ನ ವಿಜಯ್ ಅವರು ಪ್ರಮಾಣವಚನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿದ್ದು ಮತ್ತು ಅವರು ಮಿಂಚ್ಕೊಂಡು ಬಂದಿದ್ದು ಈ ಕೋಪದಿಂದನೇ ತನ್ನ ತಾಯಿಗೆ ಮೋಸ ಆಗಿದೆ ಅಪ್ಪನಿಂದ ಅಂತ ಹೇಳಿ ತುಂಬಾ ಕೋಪದಿಂದ ಅನ್ಫಾಲೋ ಮಾಡ್ಕೊಂಡಿದ್ದಾರೆ ಎಂಬುದು ಮಾಹಿತಿಗಳು ಬರ್ತಾರಂಥದ್ದು. ಇನ್ನೊಂದು ಕಡೆ ಸಂಗೀತ ಅವರು ಕೂಡ ಈ ಹಿಂದೆನೂ ಕೂಡ ಆರೋಪ ಮಾಡಿದ್ರು, ತ್ರಿಷಾಯಿಂದನೇ ನನ್ನ ಜೀವನ ಇದಾಗಿದೆ ಅಂತಲೂ ಕೂಡ ಹೇಳಿ ಸಾಕಷ್ಟು ನೊಂದಿಕೊಂಡು ಈ ವಿಚಾರವನ್ನು ಹೇಳಿದರು. ಇನ್ನು ವಿಜಯ್ ಅವರಿಗೆ ಈ ರಾಜಕೀಯ ಜೀವನ ಅಷ್ಟೊಂದು ಸುಲಭವಾಗಿಲ್ಲ. ಕೇವಲ 1 ವರ್ಷದಲ್ಲಿ 10 ಪಕ್ಷವನ್ನು ಕಟ್ಟಿದ್ರು. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವುದೇ ಎಲೆಕ್ಷನ್ ಸ್ಪರ್ಧೆ ಮಾಡದೆ ನೇರವಾಗಿ MLA ಎಲೆಕ್ಷನ್ ಸ್ಪರ್ಧೆ ಮಾಡಿದ್ರು. ಅವರ ಸ್ಟಾರ್ಗಿರಿ ಪ್ರಮುಖವಾಗಿ ಅವರಿಗೆ MLA ಆಗಲು ಮತ್ತು ಅವರು ಸ್ಪರ್ಧಿಸಿದಂಥ ಎಲ್ಲ ಕಡೆ MLAಗಳನ್ನು ಗೆಲ್ಲಿಸೋದಕ್ಕೆ ಅನುಕೂಲವಾಗಿದ್ದು. ಅವರು ಎಲ್ಲ ಕಡೆ ಹೇಳಿದ್ದು ಒಂದೇ ಮಾತು, ನನ್ನನ್ನು ಎಲ್ಲ ಕಡೆ ಬೇರೆ ನಿಂತಿದ್ದಾರೆ ಅಂತ ಅನ್ಕೋಬೇಡಿ, TVK ಪಕ್ಷದ ವಿಜಯ್ ನಿಂತಿದ್ದಾನೆ ಅಂತ ತಿಳಿದುಕೊಂಡು ಓಟ್ ಹಾಕಿ. ನೀವು ಆ ಥರ ಓಟ್ ಹಾಕಿದ್ದ ಪಕ್ಷದಲ್ಲೇ ನಾನು ಸರ್ಕಾರ ರಚನೆ ಮಾಡಿ ನಿಮಗೆ ಕೊಟ್ಟಿರೋಂಥ ಭರವಸೆಗಳನ್ನು ಈಡೇರಿಸಲು ಸಾಧ್ಯ ಅಂತಲೂ ಕೂಡ ಹೇಳಿದರು. ಅದರಂತೆ ನಿನ್ನೆ ವಿಜಯ್ ಅವರು ಪ್ರಮಾಣ ವಚನವನ್ನು ತೆಗೆದುಕೊಂಡ್ರೆ CM ಸಹ ಆದರು. ಆದರೆ ತ್ರಿಷಾ ಅವರು ಬಂದಿದ್ದು ಎಷ್ಟೋ ಜನಕ್ಕೆ ಇಷ್ಟರೂ ಸಹ ಆಗಿಲ್ಲ. ಇನ್ನೂ ವಿಚಾರ ಏನಪ್ಪ ಅಂತಂದರೆ ಈಗ ನಿನ್ನೆ ರಾಜೀನಾಮೆಯೂ ಕೊಟ್ಟಿರುವಂಥದ್ದು. ವಿಜಯ್ ಅವರು ರಾಜೀನಾಮೆ ಕೊಟ್ಟಿರುವಂಥ ಜಾಗದಲ್ಲಿ ತ್ರಿಷಾ ಅವರು ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಾಹಿತಿಗಳು ಬರ್ತಿರೋಂಥದ್ದು. ತ್ರಿಷಾ ಅವರಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ರಾಜೀನಾಮೆ ಕೊಟ್ಟಿರುವಂಥ ಸ್ಥಳದಿಂದ. ಇನ್ನು ಇವ್ರನ್ನ MLA ಗೆಲ್ಲಿಸಿ DCM ಆಗಿ ಮಾಡಬೇಕೆಂಬುದೀಗ ಸದ್ಯಕ್ಕೆ ವಿಜಯ್ ಮುಂದೆ ಇರುವಂಥ ಯೋಜನೆ ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ಹಿಂದೆನೂ ಕೂಡ ತ್ರಿಷಾ ಅವರು ಒಂದು ಮಾತನ್ನು ಹೇಳ್ಕೊಂಡು ನನಗೆ CM ಆಗಬೇಕು ಅಂತ ಆಸೆ ಇದೆ ಅಂತ ಹೇಳ್ಕೊಂಡಿದ್ರು. ಸದ್ಯ ಈಗ ಅದು ನೆರವೇರೋ ಕಾಲ ಹತ್ತಿರಕ್ಕೆ ಬಂದಿದೆ ಅಂತ ಅವರ ಅಭಿಮಾನಿಗಳು ಕೂಡ ಈಗ ಮಾತಾಡ್ತಿರೋಂಥದ್ದು. ತ್ರಿಷಾ ಅವರಿಗೆ ನಿಲ್ಲಿಸಿ, ಆದರೆ ಇದು ತುಂಬಾ ದೊಡ್ಡ